ಅಪ್ಪ ಅಂತೂ ಊಟ ಮಾಡೋ ಅವಕಾಶ ಕೊಟ್ಟ ದೇವರು. ಮಾವ, ನಾನು ನಿಮಗೇನೋ ಹೇಳಬೇಕು. ಹೇಳು ಕಂದ. ಐ ಲವ್ಸ್ ಯು ಮಾವ. ಲವ್ಸ್ ಯು ಟೂ ಕಂದ. ಅಪ್ಪ, ನಾನು ನಿಂಗೇನೋ ಹೇಳಬೇಕು. ಅದನ್ನೇ ಹೇಳ್ಬೇಕಂತಿದ್ಯಾ? ನಿಂಗೆ ಗೊತ್ತಾಯ್ತಪ್ಪ? ತಾವು ಮತ್ತೆ ನನ್ನ ಸೊಸೆ ಇಬ್ರು ಹಾಲಲ್ಲಿ ಜೇನು ಬೆರ್ತಂಗೆ ಬೆರ್ತ್ ಹೋಗಿದ್ರು, ಆಗ್ಲೇ ಗೊತ್ತಾಯ್ತು. ಲವ್ಸ್ ಯು ಟೂ ನನ್ನ ಮಗನೇ. ನಿಮಗೆ ಗೋಡಂಬಿ ಅಂದ್ರೆ ಇಷ್ಟ ಅಲ್ವಾ? ತಗೊಳ್ಳಿ, ತಿನ್ನಿ. ಇಲ್ಲ, ಬೇಡ. ಅಯ್ಯೋ ತಗೊಳ್ರಿ. ಬೇಡ. ಅಯ್ಯೋ ಅಪ್ಪ, ನೀನು ಅಣ್ಣ ಅದಕ್ಕೆ 3 ಜನನ ನೋಡಿದ್ರೆ ಒನ್ ಟೀಮ್ ಅನ್ಸುತ್ತೆ, ಆದ್ರೆ ಅಮ್ಮ ಯಾಕೆ ಬೇರೆ ಟೀಮ್ ಅಂತ ಅನ್ಸುತ್ತೆ? ಏನಾದ್ರೂ ನಗದೇ ಇಲ್ಲ. ಪಡ್ಕೊಂಡು ಬಂದಿರಬೇಕು ಅಂತಾರಲ್ಲ, ಅದು ಇದಕ್ಕೇನೆ. ನಾನು ಅದೃಷ್ಟ ಮಾಡಿದ್ದೆ, ಅವಳು ಅದೃಷ್ಟ ಮಾಡಿಲ್ಲ ಅಷ್ಟೇ. ಈ ಮಗಿನ ಕರ್ಸು ನೋವು ಕೊಡಂಗಾಯ್ತಲ್ಲ. ಪಿಂಕಿ, ಟೊಮೆಟೊ ಬಾತ್ ಇಕ್ಕಿಸ್ಕೊಳವ? ಬೇಡ ಅಟ್ಟೆ. ಏನವ? ಏನಂದೆ? ಅತ್ತೇನಾ? ಅಯ್ಯೋ ಪಿಂಕಿ, ಇಟ್ಟಲ್ಲ ಬೆಂಕಿ. ಅದು ರಶ್ಮಿ ಯಾವಾಗ್ಲೂ ಅತ್ತೆ ಅಂತ ಕರಿತಿರ್ತಾಳಲ್ಲ, ಅದನ್ನ ನೋಡಿ ನಾನು ಕನ್ಫ್ಯೂಸ್ ಆಗಿ ಅತ್ತೆ ಅನ್ಬಿಟ್ಟೆ. ಸಾರಿ ಅಂಕಲ್. ಸಾರಿ ಕೇಳಬೇಕಾಗಿರೋದು ನನಗಲ್ಲ, ನನ್ನ ಸೊಸೆ ಕೇಳಬೇಕು ನೀನು. ಯಾಕೆ ಅಂದರೆ ಲೀಲಾ ಯಾರಿಗೂ ಅತ್ತೆ ಆಗಕ್ಕಾಗಲ್ಲ, ನಾನು ಯಾರಿಗೂ ಮಾವ ಆಗಕ್ಕಾಗಲ್ಲ. ಅದು ಏನೇ ಇದ್ದರೂ ನನ್ನ ಸೊಸೆ ರಶ್ಮಿಗೆ ಮಾತ್ರ. ಸರಿ ಅಂಕಲ್, ನಾನೇನು ಬರ್ತೀನಿ. ಅವಳೇನು ಅತ್ತೆ ಅಂದ ತಕ್ಷಣ ಆ ಕಡೆನೇ ತಿರ್ಕೊಂಡು ನೋಡ್ತಾ ಇದೆಯಲ್ಲ, ಬಾಯಿಲಿ ಬಡಿಸು. ನುಂಗು ಇವಾಗ. ಸ್ಪೆಷಲ್ ಗಿಫ್ಟಾ? ಏನ್ ಸರ್ ಅದು? ಮೆಡಿಕಲ್ ಲೈಸೆನ್ಸ್. ಸರ್, ಲೈಸೆನ್ಸಾ? ಈಗಾಗಲೇ ನೀವು ಲೈಸೆನ್ಸ್ನ ಕಳಿಸಿದ್ರಿ. ಅನ್ಫಾರ್ಚುನೇಟ್ಲಿ ಅದು ನನ್ನ ಕೈಗೆ ಸಿಗದೆ ಹಾಳಾಗಿ ಹೋಗ್ಬಿಟ್ಟಿದೆ. ನೀವು ಮತ್ತೆ ಲೈಸೆನ್ಸ್ ಅಂತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ ಸರ್. ಲೈಸೆನ್ಸ್ ಹಾಳಾದರೆ ಮತ್ತೆ ಸಿಗೋದು ಕಷ್ಟ, ಆದರೆ ನಿನಗೆ ಮತ್ತೆ ಲೈಸೆನ್ಸ್ ಸಿಗ್ತಾ ಇದೆ. ಅದಕ್ಕೆ ಏನು ಕಾರಣ ಅಂತ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾರೆ. ಲೈಸೆನ್ಸು ಒಂದು ಸಾರಿ ಕಳೆದಿದ್ರೆ ಮತ್ತೆ ಸಿಗೋದಿಲ್ಲ, ಆದರೆ ಆ ವ್ಯಕ್ತಿ ಪರಿಶ್ರಮದಿಂದ ನಿನಗೆ ಮತ್ತೆ ಸಿಗೋ ಹಾಗೆ ಸಾಧ್ಯ ಆಯಿತು. ವ್ಯಕ್ತಿನ? ಯಾರು ಸರ್ ಅದು? ಹೇಳಿ ಸರ್. ಅದೇನು ಅಂತ ನಾನು ಹೇಳ್ತೀನಮ್ಮ. ಅಣ್ಣ, ಹರಾಜ್ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇದ್ಯಾವ್ದು ಕಾಲೇಜ್ ಇದ್ದಂಗೆ ಐತೆ. ಲೇ, ಮೆಡಿಕಲ್ ಕಾಲೇಜಕ್ಕಲ್ಲ, ನಮ್ ಪಾರು ಓದಿರೋ ಕಾಲೇಜು. ಇಲ್ಲಿಗೆ ಯಾಕಣ? ಅದು ನಮ್ ಪಾರು ಲೈಸೆನ್ಸ್ ಹೋಗೈತಲ್ವಾ, ಅದಕ್ಕೆ ಅದ್ ಸಿಗುತ್ತಾ ಅಂತ ಕೇಳ್ಕೊಬರಮ್ಮ ಅಂತ ಪಾರುಗೆ ಹೇಳ್ದೆ ಬಂದೀನಿ. ಅಕಸ್ಮಾತ್ ಲೈಸೆನ್ಸ್ ಸಿಕ್ಕರೆ ಪಾರುಗ್ ಅದೆಂತದ್ದು ಸಪರೇಸ್ ಅಂತಾರಲ್ಲ, ಅದ್ ಕೊಡ್ಬೋದಕ್ಕಲ್ಲ ಅಣ್ಣ.
ಒಳಗ್ ಬಿಡ್ತಾರ ನಮ್ನ? ಇದು ಬರೀ ಕಾಲೇಜ್ ಅಲ್ಲಕಲ್ಲ, ಆಸ್ಪತ್ರೆನೇ ಐತೆ, ಹಂಗಾಗಿ ಬಿಡ್ತಾರೆ. ಬಾ ಹೋಗಮ್ಮ. ಯಾರಪ್ಪ ನೀವು? ಅಣ್ಣ, ಅದೆಂತದ್ದು ಮೆಡಿಕಲ್ ಲೈಸೆನ್ಸ್ ಅಂತಾರಲ್ಲ, ಅದು ಕಳೆದೋಗ್ಬಿಟ್ಟೈತೆ, ಅದಕ್ಕೆ ಇನ್ನೊಂದು ಸಿಗುತ್ತಾ ಅಂತ ಕೇಳುಮ ಅಂತ ಬಂದು. ನೀವು ನೋಡಕ್ಕೆ ಹಳ್ಳಿ ಹುಡುಗರ ತರ ಕಾಣ್ತೀರಾ. ವೈಸ್ ಚಾನ್ಸಲರ್ ಮೀಟ್ ಮಾಡೋದಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ರ? ಇಲ್ಲ ನೀವು ಹೊರಡಿ, ಆಗಲ್ಲ, ಹೊರಡ್ರಿ ನೀವು ಹೊರಡಿ. ದಮ್ಮಯ್ಯ ಅಂತೀನಿ, ತುಂಬಾ ದೂರದಿಂದ ಬಂದಿದೀವಿ, ಹೊಸಿ ಸಹಾಯ ಮಾಡೋಣ. ಬಡವ್ರ ಮಕ್ಕಳಣ್ಣ ನಾವು. ನಾವು ಬಡವ್ರೆ. ನಮ್ಮಂತ ಬಡವ್ರ ಮಕ್ಕಳು ಈ ಕಾಲೇಜಲ್ಲಿ ಓದಕ್ ಸಾಧ್ಯನಾ? ಅಲ್ಲಿ ನೋಡಿ, ಆ ಕಾರ್ ಬರ್ತಿದ್ಯಲ್ಲ, ಅವರೇ ವೈಸ್ ಚಾನ್ಸಲರ್. ಒಳ್ಳೇದಾಗ್ಲಣ್ಣ, ಬರ್ಲಾ. ಸರ್ ನಮಸ್ಕಾರ ಸರ್. ಸರ್ ಅದ ಲೈಸೆನ್ಸು ಅದು ನಮ್ಮ ಪಾರುದು. ಏನಣ್ಣ ಹಿಂಗ್ ಓದ್ಬಿಟ್ಟು ಹೋಯ್ತವನೆ? ಲೇ, ಅದ್ರಾಗೆ ಗೊತ್ತಾಗ್ಲಿಲ್ಲ, ದೊಡ್ಡ ಮನ್ಸ ಅಂತವ. ಹೆಂಗಾರ ಸರಿ, ಕೈ ಕಾಲು ಹಿಡ್ಕೊಂಡು ಕೇಳ್ಕೊಳ್ಮ ಬಾ. ಆಯ್ತು. ಛೇ, ಇವತ್ತು ಫೈನಲ್ ಸಬ್ಮಿಷನ್ ಇದ್ದಿದ್ದು, ಅವ್ರ ಕೈ ಕೊಟ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಹೇಗಾದ್ರೂ ಮಾಡಿ ಒಬ್ರನ್ನ ಹುಡ್ಕೊಡ್ಲೇಬೇಕು. ಹುಡ್ಕೊಟ್ರೆ ಸರ್ ಖುಷಿಯಾಗಿ ಏನ್ ಬೇಕಾದ್ರೂ ಕೊಡ್ತಾರೆ. ನಮಸ್ಕಾರ ಡಾಕ್ಟ್ರೇ, ನಾನೊಂದು ಕೇಳ್ತೀನಿ, ಭಯಬ್ಯಾಡಿ. ಈಗ ಹೋದ್ರಲ್ಲ, ಅವರೇ ತಾನೇ ಚಾನ್ಸರು? ಹೌದು, ಅದಕ್ಕೆ ನೀವಾಗ ಅದು ಯಾರೋ ಕೈ ಕೊಟ್ಟೋಗವ್ರೆ, ಹುಡ್ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ, ಏನ್ ಸರ್ ಅದು? ವುಮೆನ್ಸ್ ಟ್ರಯಲ್ ಮಾಡ್ಬೇಕಪ್ಪ, ಒಂದು ವ್ಯಾಕ್ಸಿನೇಷನ್ ಇದೆ, ಆದ್ರೆ ಒಪ್ಕೊಂಡಿರೋನ್ ಕೈ ಕೊಟ್ಟಿದ್ದಾನೆ. ಸರ್ದು ಡ್ರೀಮ್ ಪ್ರಾಜೆಕ್ಟು, ಇವತ್ತೇ ಲಾಸ್ಟ್ ಡೇಟು. ವುಮನ್ ಟೇಲರ್ ಅಂದ್ರೆ ಹೆಂಗಸ್ರು ಟೇಲರ್ ಕಣಣ. ವುಮೆನ್ ಟೈಲರ್ ಅಲ್ಲ ಕಣಪ್ಪ ಅದು. ಅಂದ್ರೆ ಔಷಧಿನ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕು. ಅದಕ್ಕೆ ಒಬ್ರು ವಾಲಂಟಿಯರ್ ಅಂತ ಇರ್ತಾರೆ, ಅವ್ರು ಸಿಕ್ತಿಲ್ಲ. ಇವಾಗ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಕೊಡ್ತಾರೆ. ಇವ್ರ ಹತ್ರ ಏನ್ ಮಾತು? ಡಾಕ್ಟರ್ ಬನ್ನಿ ಹೋಗೋಣ. ಸರ್, ನಿಮ್ ಪರೀಕ್ಷೆಗೆ ಒಬ್ರು ಅವ್ರೆ, ನಾ ಕರ್ಕ ಬರ್ತೀನಿ. ಆದ್ರೆ ಅವ್ರು ನನ್ಗೆ ಏನ್ ಕೇಳಿದ್ರು ಕೊಡ್ತಾರಲ್ವಾ? 100% ಕೊಡ್ತಾರೆ. ಸರ್ 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 ಎಸ್, ವುಮೆನ್ ಟ್ರಯಲ್ಗೆ ವಾಲಂಟಿಯರ್ ಸಿಕ್ಕಾಯ್ತು ಸರ್. ರಿಯಲಿ? ಥ್ಯಾಂಕ್ ಗಾಡ್. ಬೇಗ ಕರ್ಕೊಂಡು ಬಾ, ಮೆಡಿಕಲ್ ಚೆಕಪ್ ಮಾಡಿ ಟ್ರಯಲ್ ಶುರು ಮಾಡೋಣ. ಸರ್ ಬನ್ನಿ. ನಮಸ್ಕಾರ ಡಾಕ್ಟ್ರೆ. ನೀನಾ? ನಾನೇ. ಡಾಕ್ಟ್ರೇ, ನೀವು ದೊಡ್ಡವರು, ತಿಳಿದಿರೋರು. ನನ್ನನ್ನು ನೀವು ಯಾವ ಪರೀಕ್ಷೆ ಬೇಕಾದ್ರೆ ಬಳಸ್ಕೊಳ್ಳಿ, ಎಲ್ಲಿ ಸಹಿ ಆಗಬೇಕು ಅಂತ ಹೇಳಿ ನಾನು ಸಹಿ ಆಗ್ತೀನಿ. ಆದರೆ ಅದಕ್ಕೆ ಬದಲಾಗಿ ಒಂದೇ ಒಂದು ಸಹಾಯ ಮಾಡಬೇಕು. ದುಡ್ಡು ಕಾಸಿನ ಬೇಡ, ನಾ ಅಂಥದ್ದೆಲ್ಲ ಕೇಳೋಕ್ಕಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ಪಾರುಗೆ ಆಸ್ಪತ್ರೆ ಹಾಕೊಳಕ್ಕೆ ಒಂದೇ ಒಂದು ಲೈಸೆನ್ಸ್ ಕೊಟ್ಬಿಡಿ. ಪಾರುನಾ? ಯಾರದು? ಡಾಕ್ಟ್ರ್ ಪಾರ್ವತಿ. ಅವಳು ಇದೇ ಕಾಲೇಜ್ನಾಗೆ MBBS ಮಾಡವಳೆ, ಚಿನ್ನದ ಪದಕನ ಪಡ್ಕೊಂಡವಳೆ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ದೊಡ್ಡ ಡಾಕ್ಟರ್ ಆಗಿ ಜನರ ಸೇವೆ ಮಾಡಬೇಕು ಅನ್ನೋದು ಬಹು ಆಸೆ. ಆದರೆ ಬಂದಿರೋ ಲೈಸೆನ್ಸು ಕೈ ತಪ್ಪೋಗೈತೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನನ್ನನ್ನು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ, ನನ್ನ ದೇಹನ ನೀವು ಹೆಂಗ್ ಬೇಕಾದ್ರೆ ಕತ್ತರಿಸ್ಕೊಳ್ಳಿ, ಪರೀಕ್ಷೆ ಮಾಡಿ. ಆದರೆ ನನ್ನ ಪಾರುಗೆ ಲೈಸೆನ್ಸ್ ಒಂದು ಕೊಟ್ಬಿಡಿ, ಲೈಸೆನ್ಸ್ ಒಂದು ಕೊಟ್ಬಿಡಿ. ಅಲ್ಲಪ್ಪ, ಲೈಸೆನ್ಸ್ಗೋಸ್ಕರ ನಿನ್ನ ಜೀವನೇ ಪಣಕ್ಕಿಡ್ತಿದ್ಯಾ? ನೀನು ಏನಂತ ಹೇಳಿ? ಸರ್, ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಪಾರು ಕನಸು ಸರ್. ಆ ಕನಸಿಗೋಸ್ಕರ ನನ್ನ ಜೀವನ ಬಿಟ್ಟೇನು. ನಿನಗೆ ಭಯ ಆಗಲ್ವೇನಪ್ಪ? ಸರ್, ಪ್ರೀತಿ ಧೈರ್ಯ ತಂದ್ಕೊಳುತ್ತೆ ಸರ್, ಭಯನಲ್ಲ. ನನ್ನ ರಿಸರ್ಚ್ ನಿನ್ನ ಪ್ರೀತಿ ಮುಂದೆ ತುಂಬ ಸಣ್ಣದು ಅನ್ನಿಸ್ಬಿಡ್ತು. ಆಯ್ತಪ್ಪ, ನಾನು ಲೈಸೆನ್ಸ್ ತೆಗೆಸ್ಕೊಡ್ತೀನಿ, ಸರಿನಾ? ಮದುವೆ ಆದಮೇಲೆ ಎಷ್ಟೋ ಹೆಣ್ಮಕ್ಳು
ಸಕ್ಸಸ್ಫುಲ್ ಪ್ರೊಫೆಷನ್ ಇದ್ರೂ ಕೆಲಸ ಬಿಡ್ತಾರೆ, ಬಿಕಾಸ್ ಗಂಡನಿಗೆ ಇಷ್ಟ ಇರಲ್ಲ ಅಂತ. ಆದ್ರೆ ಇದ್ರ ಮಧ್ಯೆ ನನ್ನ ಹೆಂಡತಿ ಡಾಕ್ಟರ್ ಓದಿದ್ದಾಳೆ, ಅವಳು ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ತನ್ನ ಪ್ರಾಣನೇ ಒತ್ತೆ ಇಟ್ಟು ಜಸ್ಟ್ ಫಾರ್ ದಿ ಲೈಸೆನ್ಸ್ ನನ್ನ ಮುಂದೆ ಬಂದು ಹ್ಯೂಮನ್ ಟ್ರಯಲ್ಗೆ ನಿಂತು ಧೈರ್ಯ ತೋರಿಸಿದ್ದಕ್ಕೆ ನಾನು ಸೋತೋಗ್ಬಿಟ್ಟೆ. ಮೆಡಿಕಲ್ ಫೀಲ್ಡ್ ಅಲ್ಲಿರೋ ನೀವೆಲ್ಲರಿಗೂ ನನ್ನ ಮಾತು ಒಪ್ತೀರಾ, ನಿಜವಾದ ಮೆಡಿಸನ್ ಅಂದ್ರೆ ಪ್ರೀತಿ. ಆ ಪ್ರೀತಿ ಎಂತಹ ಪರಿವರ್ತನೆ ಕೂಡ ಮಾಡುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನಿಮಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಿಂದೆ ಅಥವಾ ಅವ್ರ ಜೊತೆನಲ್ಲಿ ಇನ್ನೊಬ್ಬ ವ್ಯಕ್ತಿ ಇರಲೇಬೇಕು. ಆಲ್ಮೋಸ್ಟ್ ಎಲ್ಲರ ಹಿಂದೆ ಪೇರೆಂಟ್ಸ್ ಇರ್ತಾರೆ, ಆದ್ರೆ ಇಲ್ಲಿ ಇವ್ರ ಸಂಗಾತಿ ಇದ್ದಾರೆ. ನಿಮಗೆ ಸಿಕ್ಕಿರೋಂಥ ಗಂಡ ಜಗತ್ನಲ್ಲಿ ಬಹಳ ಕಡಿಮೆ, ಯಾರಿಗೂ ಸಿಗೋದಿಲ್ಲ. ಯು ಆರ್ ವೆರಿ ಲಕ್ಕಿ. ಪಾರ್ವತಿ ಮಾತ್ರ ಅಲ್ಲ, ಶಿವು ಅವ್ರ ಜೊತೆ ಒಂದು ಸೆಲ್ಫಿ ಸಿಕ್ಕಿದ್ದಕ್ಕೆ ನಾನು ಕೂಡ ವೆರಿ ಲಕ್ಕಿ. ನೋಡಿ, ಇವತ್ತು ನಾನು ನಿನಗೆ ಲೈಸೆನ್ಸ್ ಕೊಡ್ತಾ ಇದ್ದೀನಿ. ನಿನ್ನ ಆಸೆ, ನಿನ್ನ ಗಂಡನ ಆಸೆ ಪ್ರಕಾರ ನಿನ್ನ ವೈದ್ಯಕೀಯ ಸೇವೆನ ಶುರು ಮಾಡು. ಥ್ಯಾಂಕ್ ಯು ಸರ್. ಸರ್, ನನ್ನೊಂದು ರಿಕ್ವೆಸ್ಟು, ಆ ಲೈಸೆನ್ಸ್ನ ನನ್ನ ಗಂಡ ಇಷ್ಟೊಂದು ಕಷ್ಟಪಟ್ಟು ತಗೊಂಡ್ಬಂದಿದ್ದಾರೆ, ಅವ್ರ ಕೈಯಾರ ನನ್ನ ಲೈಸೆನ್ಸ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸರ್, ಪ್ಲೀಸ್. ನಾನು ಅದನ್ನು ಹೇಳಬೇಕು ಅಂತಿದ್ದೆ. ಪ್ಲೀಸ್ ಕಾಲ್ ಹಿಮ್. ಥ್ಯಾಂಕ್ ಯು ಸರ್. ಅವ ಎಲ್ಲಿದೆಯಾ ಮಾವ? ಪ್ಲೀಸ್ ಇಲ್ಲಿ ಬಾ ಮಾವ, ಸ್ಟೇಜ್ ಹತ್ರ ಬಾ. ನನಗೆ ಗೊತ್ತು ಮಾವ, ನೀನ್ ಇಲ್ಲೇ ಎಲ್ಲೋ ನಿಂತ್ಕೊಂಡು ನೋಡ್ತಿದ್ಯಾ ಅಂತ. ಪ್ಲೀಸ್ ಮಾವ, ಅವ ಬೇಗ ಬಾ. ಲೈಸೆನ್ಸ್ ನಿನ್ ಕೈಯಾರ ನಾನು ಇಸ್ಕೋಬೇಕು ಮಾವ. ಪ್ಲೀಸ್ ಮಾವ, ಬೇಗ ಬಾ. ಸರ್, ಹೋಯ್ತೀವಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಯಾಕೆ ಸರ್ ಹಿಂಗಂತೀರಾ? ನೀವಿಷ್ಟು ದೊಡ್ಡ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಮನುಷ್ಯರನ್ನ ಬಟ್ಟೆ ನೋಡಿ ಬೆಲೆ ಕೊಡಬಾರ್ದು ಅಂತ ನನಗೆ ಇವಾಗ ಗೊತ್ತಾಯ್ತು ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಡೀರಿ ಸರ್, ನಿಮ್ಮ ವೈಫ್ ಅಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಸರ್. ಡಾಕ್ಟರ್ ಪಾರ್ವತಿ ಅವರ ಹಸ್ಬೆಂಡ್ ಶಿವು ಅವರು ಬರ್ತಾ ಇದ್ದಾರೆ. ಅವ್ರನ್ನ ಚಪ್ಪಾಳೆ ಮೂಲಕ ಎಲ್ಲರೂ ಆಹ್ವಾನಿಸಿ. ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣ ಹನಿಯ ಒರೆಸೋ ಬೆರಳಾಗಿ. ಲಾ 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 ಲಾ. ದೂರವಾಗಬೇಡ, ಬದುಕಿದ್ದು ಸಾಯೋದೆ, ಗೊತ್ತು ಕೊನೆವರೆಗೂ ನೀ ನನ್ನ
ಎಲ್ಲರೂ ದೇವರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಆದರೆ ದೇವ್ರ ಜೊತೆ ಬದುಕೋ ಅವಕಾಶ ಎಷ್ಟು ಚೆನ್ನಾಗಿ ಸಿಗುತ್ತೆ ಹೇಳಿ. ನನಗೆ ಸಿಕ್ಕಿದೆ. ಇಲ್ಲಿದ್ದಾರೆ ನೋಡಿ, ಇವರೇ ನಾನು ಆರಾಧಿಸೋ ದೇವರು. ನನ್ನ ಪಾಲಿನ ದೇವ್ರೆ ನನ್ನ ಜೊತೆ ಜೀವನ ಮಾಡ್ತಿದ್ದಾರೆ. ಈ ಬದುಕು ನನಗೆ ನನ್ನ ಗಂಡ ಕೊಟ್ಟಿರೋ ವರ. ನಾನು ಉಸಿರಿರೋ ಕೊನೆ ಕ್ಷಣದವರೆಗೆ ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ. ನನ್ನ ಗಂಡನ ಜೊತೆನೇ ನನ್ನ ಕೊನೆ ಉಸಿರು ಹಾಕಬೇಕು. ಅಲ್ಲಿವರೆಗೂ ನಾನೇನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನೋ, ಜನಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ನ್ಯಾಯವಾಗಿ ಮಾಡ್ತೀನಿ. ಸರ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನು ಮೀರಿ ಹ್ಯುಮ್ಯಾನಿಟಿಗೆ ಬೆಲೆ ಕೊಟ್ಟು ಅವ್ರ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ರಶ್ಮಿ, ಏನಾಯ್ತವ? ಯಾಕವ್ವ ಅಳ್ತಿದ್ಯಾ? ಮಾವ ಅದು ಯಾರಾದ್ರೂ ಏನಾದ್ರು ಅಂದ್ರ ಹೇಳವ್ವ ತಾಯಿ. ಯೋ ಮಾವ, ಒಂದ್ ನಿಮಿಷ. ನೀನು ಯಾರನ್ನೂ ಕಾಪಾಡಬೇಕಾಗಿಲ್ಲ, ನಾನಿನ್ನು ಬದುಕಿದ್ದೀನಿ. ನಿನ್ನ ಕಣ್ಣೀರಿಗೆ ಕಾರಣ ಆದವ್ರನ್ನ ಸಿದ್ದು ತೋರಣ ಕಟ್ಟಿಬಿಡ್ತೀನಿ. ಅಯ್ಯೋ ಮಾವ, ಒಂದ್ ನಿಮಿಷ, ನಾನು ಸ್ವಲ್ಪ ಹೇಳೋದ್ ಕೇಳಿ. ಹೇಳೋದು ಕೇಳೋದು ಎಲ್ಲ ಮುಗ್ದಿದೆ. ನನ್ನ ಕೋಪದ ಕಟ್ಟೆ ಹೊಡಿತು ಅಂದ್ರೆ ಯಾರನ್ನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹೇಳು ಕಂದ, ನಿನ್ನ ಕಣ್ಣೀರಿಗೆ ಕಾರಣ ಹೇಳು ಕಂದ. ಮಾವ, ಸ್ವಲ್ಪ ಸಮಾಧಾನ ಮಾವ. ಸಮಾಧಾನ ಅಂತ ಕೂತ್ಕೊಂಡ್ರೆ ದಾನ ಮಾಡ್ಬಿಡ್ತಾರೆ ಈ ಮನೆ ಜನ. ನನ್ಗೆ ಗೊತ್ತು, ಎಲ್ಲ ಲೀಲಂದೆ ಕೆಲಸ ಅಂತ. ಇವತ್ತು ನಿಮ್ಮ ಅತ್ತೆನ ಸುಟ್ಟಾಕ್ಬಿಡ್ತೇನೆ. ನಿನ್ನ ಮನೆ ಸಮಸ್ಯೆಗೆ ಆ ತಾಳ್ಮೆನೇ ಪರಿಹಾರ. ಅದೊಂದನ್ನ ತನ್ಕೋ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಆಮೇಲೆ ನನ್ನ ಕೈ ಕಟ್ಟಾಕ್ಬಿಟ್ರಲ್ಲ. ಲೀಲಾ, ಲೀಲಾ, ಹೇ ಲೀಲಾ! ಏನ್ರಿ ಒಳ್ಳೆ ಕೆಲಸ ಮಾಡಕ್ಕೂ ಬಿಡಲ್ಲ ನೀವು. ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಸೊಸೆ ಕಣ್ಣಲ್ಲಿ ಕಣ್ಣೀರು ಯಾಕೆ ಹಾಕಿಸ್ದೆ? ಅಯ್ಯಯ್ಯೋ, ನನ್ನ ಬಗ್ಗೆ ಏನಾರ ಈ ಡುಮ್ಮಿ ಪಿನ್ಗೆ ಇಟ್ಬಿಟ್ಟವಳ. ತಗ್ಲಾಕೊಂಡ್ರೆ ಜೀವಂತವಾಗಿ ಸುಟ್ಟು ಬಿಡ್ತಾನಲ್ಲಪ್ಪ ನನ್ನ ಗಂಡ. ಪಾರು, ಹೇಗಿತ್ತು ಸರ್ಪ್ರೈಸ್? ನಾನಂತೂ ಇದನ್ನ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಮಾವನು ನೋಡು, ನನಗೊಂದು ಕ್ಲೂನು ಬಿಟ್ಕೊಡ್ದೆ ಕರ್ಕೊಂಡು ಬಂದಿರೋದು. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದು ನಮಗೂ ಸರ್ಪ್ರೈಸೇ. ಲೈಸೆನ್ಸ್ ಇಲ್ಲದೆ ಕ್ಲಿನಿಕ್ ಓಪನ್ ಮಾಡೋಕ್ಕಾಗಲ್ಲ ಅಂತ ನಮಗೂ ಗಾಬರಿ ಆಗಿತ್ತು ಗೊತ್ತಾ. ಆದರೆ ಈ ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ VC ಅವ್ರು ಹೇಳ್ದಂಗೆ ದೇವ್ರಂತ ಮನುಷ್ಯನೇ ನಿನ್ನ ಗಂಡನಾಗಿ ಪಡೆದಿದೆ ಪಾರು. ಅಯ್ಯಯ್ಯೋ, ಬಹು ದೊಡ್ಡ ಮಾತು. ದೊಡ್ಡ ಮನುಷ್ಯ ಮಾವ ನೀನು, ನಿನಗೆ ದೊಡ್ಡ ಮಾತು ಆಡಲೇಬೇಕು. ನನಗೋಸ್ಕರ ಇಷ್ಟೆಲ್ಲ ಯಾರು ಯಾವತ್ತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀನು ಮಾಡಿದ್ಯಾ. ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು ಮಾವ, ನಾನು ಇಡೀ ಜಗತ್ತನ್ನ ಗೆದ್ಬಿಡ್ತೀನಿ. ಪಾರು, ಕೊನೆ ಗಂಟನು ನಾನು ನಿನ್ನ ಜೊತೆನೇ ಇರ್ತೀನಿ. ಅದು ಏನು ಗೆಲ್ತೀಯೋ ಗೆಲ್ಲು, ಯಾವಾಗಲೂ ನಾನು ನಿನ್ನ ಪಕ್ಕನೇ ನಿಂತಿರ್ತೀನಿ. ಸರಿ ಮಾವ, ಲೇಟ್ ಆಗಿಬಿಡುತ್ತೆ, ಮನೆಗೆ ಹೊಡೋಣ. ಸರಿ ಕಂಡ್ರೆ, ಥ್ಯಾಂಕ್ ಯು ಸೋ ಮಚ್. ನಾವೇನು ಬರ್ತೀವಿ. ಬರ್ತೀನಿ.